ಮರ ಕಡಿಯುವ ಮಾನವನ ಮಧ್ಯೆ ಮರವನ್ನೇ ತನ್ನ ಮಗುವಾಗಿಸಿಕೊಂಡು ಜಗತ್ತಿಗೆ ಹಸಿರು ಹೊದಿಸಿದ ಅಪ್ರತಿಮ ತಾಯಿ ಸಾಲುಮರದ ತಿಮ್ಮಕ್ಕ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದ ತಿಮ್ಮಕ್ಕನವರ ಬಾಲ್ಯ ಅತ್ಯಂತ ಬಡತನದಲ್ಲಿ ಕಳೆಯಿತು. ಯಾವುದೇ ಶಾಲಾ ಶಿಕ್ಷಣ ಸಿಗದೆ ಚಿಕ್ಕ ವಯಸ್ಸಿನಲ್ಲೇ ಕೂಲಿ ಕೆಲಸಕ್ಕೆ ಸೇರಿದರು. ಮುಂದೆ ಅವರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಳಿಕಲ್ ಗ್ರಾಮದ ಚಿಕ್ಕಯ್ಯ ಎಂಬುವರೊಂದಿಗೆ ಇವರ ವಿವಾಹವಾಯಿತು. ಮದುವೆಯಾಗಿ ಹಲವು ವರ್ಷಗಳಾದರೂ ಈ ದಂಪತಿಗೆ ಮಕ್ಕಳಾಗಲಿಲ್ಲ. ಸಮಾಜದ ನಿಂದನೆ ಮತ್ತು ಮಗುವಿಲ್ಲದ ನೋವು ಅವರನ್ನು ಕಾಡತೊಡಗಿತು. ಈ ದುಃಖಕ್ಕೆ ಧೃತಿಗೆಡದೆ ತಿಮ್ಮಕ್ಕ ಮತ್ತು ಅವರ ಪತಿ ಪ್ರಕೃತಿಯನ್ನೇ ತಮ್ಮ ಕುಟುಂಬವಾಗಿಸಲು ನಿರ್ಧರಿಸಿದರು. ಹುಳಿಕಲ್ ಮತ್ತು ಕುದೂರು ನಡುವಿನ ಬಂಜಾರು ರಸ್ತೆಯ ಬದಿಯಲ್ಲಿ ಆಲದ ಮರದ ಸಸಿಗಳನ್ನು ನೆಡಲು ಪ್ರಾರಂಭಿಸಿದರು. ಕೇವಲ ಸಸಿ ನೆಡುವುದಷ್ಟೇ ಅಲ್ಲದೆ ಅವುಗಳನ್ನು ತಮ್ಮ ಸ್ವಂತ ಮಕ್ಕಳಂತೆ ಪೋಷಿಸಿದರು. ಹನಿ ನೀರಿಗೂ ಪರದಾಡುತ್ತಿದ್ದ ಆ ದಿನಗಳಲ್ಲಿ ಮೈಲಿಗಟ್ಟಲೆ ನಡೆದು ಬಿಂದಿಗೆಗಳಲ್ಲಿ ನೀರು ತಂದು ಗಿಡಗಳಿಗೆ ಉಣಿಸುತ್ತಿದ್ದರು. ಜಾನುವಾರುಗಳಿಂದ ಗಿಡಗಳನ್ನು ರಕ್ಷಿಸಲು ಸುತ್ತಲೂ ಬೇಲಿ ನಿರ್ಮಿಸಿದರು. ಹೀಗೆ 4.5 ಕಿಲೋಮೀಟರ್ ರಸ್ತೆಯುದ್ದಕ್ಕೂ 385ಕ್ಕೂ ಹೆಚ್ಚು ಆಲದ ಮರಗಳನ್ನು ಮತ್ತು ಒಟ್ಟಾರೆಗೆ ತಮ್ಮ ಜೀವಿತಾವಧಿಯಲ್ಲಿ 8,000ಕ್ಕೂ ಹೆಚ್ಚು ಇತರೆ ಮರಗಳನ್ನು ಬೆಳೆಸಿದರು. ಸಾಲಾಗಿ ಮರ ನೆಟ್ಟಿದ್ದರಿಂದಲೇ ಇವರಿಗೆ ಸಾಲುಮರದ ತಿಮ್ಮಕ್ಕ ಎಂಬ ಹೆಸರು ಬಂದಿತು. ಯಾವುದೇ ಸ್ವಾರ್ಥವಿಲ್ಲದೆ ತಿಮ್ಮಕ್ಕ ಮಾಡಿದ ಈ ಪರಿಸರ ಸೇವೆ ಇಡೀ ಜಗತ್ತನ್ನೇ ತಿರುಗಿ ನೋಡುವಂತೆ ಮಾಡಿತು. ಅವರಿಗೆ ಸಂದ ಪ್ರಮುಖ ಗೌರವಗಳು: ಪದ್ಮಶ್ರೀ ಪ್ರಶಸ್ತಿ. ಭಾರತ ಸರ್ಕಾರದ ಈ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಸ್ವೀಕರಿಸುವಾಗ ಪ್ರಧಾನಿ ಹಾಗೂ ರಾಷ್ಟ್ರಪತಿಗಳ ತಲೆ ಸವರಿ ತಿಮ್ಮಕ್ಕ ಹರಸಿದ ದೃಶ್ಯ ಇತಿಹಾಸದ ಪುಟ ಸೇರಿತು. ನಾಡೋಜ ಪ್ರಶಸ್ತಿ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ. ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ. ದೇಶ ಮಟ್ಟದಲ್ಲಿ ಇವರ ಸೇವೆಗೆ ಸಿಕ್ಕ ಮೊದಲ ದೊಡ್ಡ ಮುನ್ನಣೆ. ಅಂತಾರಾಷ್ಟ್ರೀಯ ಖ್ಯಾತಿ. ಅಮೆರಿಕಾದ ಪರಿಸರ ಸಂಸ್ಥೆಯೊಂದಕ್ಕೆ ತಿಮ್ಮಕ್ಕಾಸ್ ರಿಸೋರ್ಸ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಷನ್ ಎಂದು ಹೆಸರಿಡಲಾಗಿದೆ. ನವೆಂಬರ್ 2025ರಲ್ಲಿ ತಮ್ಮ 114ನೇ ವಯಸ್ಸಿನಲ್ಲಿ ತಿಮ್ಮಕ್ಕ ದೈವಾಧೀನರಾದಾಗ ಕರ್ನಾಟಕ ಸರ್ಕಾರ ಅವರಿಗೆ ಸಕಲ ಸರ್ಕಾರ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಿತು. ಪರಿಸರ ಸಂರಕ್ಷಣೆಗೆ ಹಣ, ಅಧಿಕಾರ ಅಥವಾ ಪದವಿ ಬೇಕಾಗಿಲ್ಲ. ಕೇವಲ ಶುದ್ಧ ಮನಸ್ಸು ಮತ್ತು ಸತತ ಪ್ರಯತ್ನವಿದ್ದರೆ ಸಾಕು ಎಂಬುದಕ್ಕೆ ಸಾಲುಮರದ ತಿಮ್ಮಕ್ಕ ಇಂದಿಗೂ ಜಗತ್ತಿಗೆ ಅಪ್ರತಿಮ ಮಾದರಿ. ತಿಮ್ಮಕ್ಕ ನೆಟ್ಟ ಪ್ರತಿಯೊಂದು ಆಲದ ಮರವು ಕೇವಲ ನೆರಳು ನೀಡುತ್ತಿಲ್ಲ, ಬದಲಿಗೆ ಮನುಷ್ಯನ ಸ್ವಾರ್ಥಕ್ಕೆ ಪರಿಸರ ಪ್ರೇಮದ ಸಂದೇಶ ಸಾರುತ್ತಿದೆ.